ನೀವು ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರನ್ನ ಕಡೆಗಣಿಸಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ಶಾಸಕ ಅಪ್ಪಾಜಿ ಸಿಎಸ್ ನಾಡಗೌಡ. ಈ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಚಿವ ಸ್ಥಾನದ ಬಗ್ಗೆ ಪ್ರತಿಕ್ರಿಯೆ ನೀಡಿ ಶಾಸಕರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕೆಎಸ್ಡಿಎಲ್ ಅಧ್ಯಕ್ಷ ಆಗಿದ್ದಾರೆ ಶಾಸಕ ಅಪ್ಪಾಜಿ ನಾಡಗೌಡ. ಇಲ್ಲಿ ಹಿರಿಯರನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಬೇಸರ ಹೊರಹಾಕಿದ್ದಾರೆ. ಏನ್ ಮಾತನಾಡಿದ್ರು ಬನ್ನಿ ನೋಡೋಣ. ಇಲ್ಲ, ಆಕಾಂಕ್ಷಿ ಯಾವಾಗಲೂ ಇದ್ದೀನಿ, ಈಗೇನು ಈ ಸಲ ಅಂತಲ್ಲ. ಯು ಕ್ಯಾನಾಟ್ ಈಗ ಎಲ್ಲಿಗೆ ಬಂದುಬಿಟ್ಟಿದೆ ಅಂದರೆ, ನೀವು ಮಂತ್ರಿ ಇಲ್ಲ ಅಂದರೆ ಸರಿಯಾದ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಸಂದರ್ಭ ಇವತ್ತು ಒದಗಿ ಬಂದಿದೆ. ಅಪ್ಪಾಜಿನ ಭಾಳ ಸಣ್ಣವನಾಗಿ ಮಾಡಿಬಿಟ್ರೆ ಸಹಜವಾಗಿ ಏನು ರೀ, ಅಪ್ಪಾಜಿ ಅಂಥವ್ರಿಗೆ 30 ವರ್ಷ 40 ವರ್ಷ ರಾಜಕಾರಣ ಮಾಡಿ ಪಕ್ಷದ ನಿಷ್ಠಾವಂತರಿಗೇ ಈ ರೀತಿಯಾಗಿದೆ. ಮತ್ತು ನಾವ್ಯಾಕೆ ಇನ್ನು ಈ ಪಾರ್ಟಿಯಲ್ಲಿ ಇರಬೇಕು ಅಂತ ಕಾರ್ಯಕರ್ತರು ನಮ್ಮಿಂದ ದೂರ ಆಗ್ಲಿಕ್ಕೆ ಪ್ರಾರಂಭ ಆಗ್ತಾರೆ. ಇಲ್ಲದೇ ಇದ್ರೆ ಹೇಳಿದ್ನಲ್ಲ, ಈ ಸಲ ಅಧಿಕಾರಕ್ಕೆ ಬಂದಿರ್ತೇವೆ, ಮುಂದಿನ ಸಲ ಅಧಿಕಾರದಿಂದ ದೂರ ಆಗ್ತೀವಿ, ಆಲ್ಟರ್ನೇಟಿವ್ಲಿ ಅಧಿಕಾರಕ್ಕೆ ಬರ್ತೀವಿ, ಅಲ್ಲ ಮತ್ತೊಮ್ಮೆ ಏನಾದರೂ ಕಳ್ಕೊಂಡು ಮುಂದೆ ಬರ್ತೀವಿ ಇಲ್ಲ ಅನ್ನುವಂಥ ಒಂದು ಪ್ರಸಂಗ ಉದ್ಭವ ಆದರೆ ಇದು ಎಷ್ಟರ ಮಟ್ಟಿಗೆ ನಾವು ಜನರಿಗೆ ಜನಸೇವೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅಪ್ಪಾಜಿ ನಾಡಗೌಡ ಯಾರಪ್ಪ, ಎಷ್ಟು ವರ್ಷದಿಂದ ಪಕ್ಷದಲ್ಲಿದ್ದಾನೆ, ಅವನ ಪಕ್ಷದ ನಿಷ್ಠೆ ಏನಿದೆ, ಚಟುವಟಿಕೆ ಏನಿದೆ, ಅವನು ಯಾವ ರೀತಿಯಾಗಿ ಬೆಳೆದು ಬಂದಿದ್ದಾನೆ ಅನ್ನುವಂಥದ್ದು ಹೈಕಮಾಂಡಿಗೆ ಗೊತ್ತಿಲ್ಲ ಅಂದರೆ ಹೋಗಿ ಒತ್ತಾಯ ಮಾಡಿ ನಾನು ಮಾಡಿ ಅಂತ ಹೋಗಿ ನಾನು ಕೇಳ್ಕೋಬೇಕು. ನಾನು ಅನಿಸುತ್ತೆ ಒತ್ತಾಯ ಇಲ್ಲ, ಇದು ನಿಜವಾದ ನನ್ನ ಪ್ರಾಮಾಣಿಕತೆಗೆ ಏನಾದರೂ ಬೆಲೆ ಇತ್ತು ಅಂತಂದರೆ ಅದಕ್ಕೆ ಗೌರವಿಸಬೇಕು ಅನ್ನುವಂಥದ್ದು ಪಕ್ಷದಲ್ಲಿ ಆ ರೀತಿಯಾದಂಥ ತೀರ್ಮಾನಗಳಿದ್ದರೆ ಖಂಡಿತವಾಗಿ ನಾನು ಮಂತ್ರಿಮಂಡಲದಲ್ಲಿ ಇರ್ತೇನೆ ಅನ್ನುವಂಥ ಆಸೆ ಇದೆ.